ಬರಿದಾಗಿದೆ ಕಾವೇರಿ ಒಡಲು, ಎಲ್ಲಿದೆ ನೀರು ಬಿಡಲು. ನೀರಿಲ್ಲದೆ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣವಾಗಿ ಖಾಲಿ. ಮಳೆ ಇಲ್ಲದೆ ಬರಿದಾಗಿ ಹೋಗ್ತಿದೆ ಕೆಆರ್ಎಸ್ ಡ್ಯಾಮ್. 90 ಅಡಿಗೆ ಮೇಲ್ಪಟ್ಟ ಬಹುತೇಕ ಎಲ್ಲಾ ಗೇಟ್ಗಳು ಕಾಣಿಸ್ತಾ ಇದ್ದಾವೆ. 3.5 ಕಿಲೋಮೀಟರ್ ಅಗಲ ಇದೆ ಕೆಆರ್ಎಸ್ ಜಲಾಶಯ. 25 ಮೈಲು ದೂರದ ತನಕ ಹಿನ್ನೀರಿನ ಪ್ರದೇಶ ಹೊಂದಿರತಕ್ಕಂತ ಡ್ಯಾಮ್. ಸದ್ಯ ಡ್ಯಾಮ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಲ್ಲುಗಳು, ಗುಡ್ಡಗಳೇ ದರ್ಶನ ಆಗ್ತಾ ಇದೆ. ಎಸ್, ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಸದ್ಯ ಡ್ಯಾಮ್ನ ಸ್ಥಿತಿಗತಿ ಕುರಿತು ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬನ್ನಿ. ಇವತ್ತು ದೆಹಲಿನಲ್ಲಿ ನಡೀತಾ ಇರತಕ್ಕಂಥ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತೀರ್ಮಾನ ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಯಾಕೆಂದರೆ ಈಗಾಗಲೇ 2-3 ದಿನಗಳ ಹಿಂದೆ 4 TMC ನೀರನ್ನು ಬಿಡಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿತ್ತು. ಅದಕ್ಕೆ ಪೂರಕವಾಗಿ ಇವತ್ತು ಸಭೆ ನಡೀತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಸೊ ಇದ್ರ ನಡುವೆ KRSನಲ್ಲಿ ಯಾವ ರೀತಿಯಾದ ಚಿತ್ರಣ ಇದೆ ಅಂತಕ್ಕಂಥದ್ದನ್ನ ನಿಮಗೆ ತೋರಿಸ್ತೀನಿ. ಇವತ್ತು ಡ್ಯಾಮ್ನಲ್ಲಿ ಸುಮಾರು 91 ಅಡಿಯಷ್ಟು ನೀರಿದೆ. ಎತ್ತಾಗಿ ನೋಡಿದ್ರು ಖಾಲಿಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾಕೆಂದರೆ ಡ್ಯಾಮ್ ತುಂಬಿದಂಥ ಟೈಮ್ನಲ್ಲಿ ಇವೆಲ್ಲವೂ ಒಂದು ಸಾಗರದ ರೀತಿಯಲ್ಲಿ ಕಂಡು ಬರುತ್ತೆ. ಅದಕ್ಕಾಗಿಯೇ ಇದನ್ನು ಕೃಷ್ಣರಾಜ ಸಾಗರ ಅಂತೇಳಿ ಕರೀತಾರೆ. ಆದರೆ ಇವತ್ತಿಗೆ ಎಲ್ಲಿ ನೋಡಿದ್ರು ಖಾಲಿಯಾಗಿರ್ತಕ್ಕಂಥದ್ದು ಮತ್ತು ಕಲ್ಲು ಬಂಡೆಗಳು ಕಾಣ್ತಕ್ಕಂಥದ್ದು ಇವೆಲ್ಲವೂ ಕಂಡು ಬರ್ತಾ ಇದೆ. ಇದು ಡ್ಯಾಮ್ನಲ್ಲಿ ನೀರಿನ ಕೊರತೆ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನ ತೋರಿಸ್ತಾ ಇದೆ. ಜೊತೆಗೆ ಈಗ ಡ್ಯಾಮ್ನಲ್ಲಿ ಏನು ಗೇಟ್ಗಳು ಏನು ಕಾಣಿಸ್ತಾ ಇದ್ದಾವೆ ಇವು ಸುಮಾರು ಅಂದರೆ ಡ್ಯಾಮ್ ಇರ್ತಕ್ಕಂಥದ್ದು ಸುಮಾರು 3.5 ಕಿಲೋಮೀಟ್ರು ಉದ್ದ ಇದೆ. ಈ 3.5 ಕಿಲೋಮೀಟ್ರ್ ಉದ್ದದಲ್ಲಿ 100ಕ್ಕೂ ಹೆಚ್ಚು ಗೇಟ್ಗಳನ್ನ ಅಳವಡಿಸಲಾಗಿದೆ. ಇವು ಏನು ಕಾಣಿಸ್ತಾ ಇದ್ದಾವೆ ಈ ಗೇಟ್ಗಳೆಲ್ಲವೂ 90 ಅಡಿ ಮೇಲ್ಪಟ್ಟಂತಹ ಗೇಟ್ಗಳು. ಅಂದರೆ ನೀರು 90 ಅಡಿವರೆಗೂ ಇರ್ತಕ್ಕಂಥ ಟೈಮ್ನಲ್ಲಿ ಈ ಗೇಟ್ಗಳ ಮೂಲಕ ನೀರು ಬಿಡ್ಬೋದು. ಸೊ ಅಲ್ಲಿ 90 ಅಡಿ, 100 ಅಡಿ, 120 ಅಡಿವರೆಗೂ ಈ ಥರದೊಂದು ಕಂಡುಬರುತ್ತೆ. ಇವತ್ತಿಗೆ 90 ಅಡಿ ಇರತಕ್ಕಂಥ ಹಿನ್ನೆಲೆಯಲ್ಲಿ 90 ಅಡಿವರೆಗೂ ಗೇಟ್ಗಳು ಕಂಡು ಬರ್ತಾ ಇದೆ. ಸೊ ನೀರು ಜಾಸ್ತಿ ಆದಷ್ಟು ಆ ಗೇಟ್ಗಳು ಕ್ರಮೇಣ ಮುಚ್ಕೋತವೆ. ಆದರೆ ನೀರು ಕಡಿಮೆ ಆದಷ್ಟು ಮತ್ತೆ ಇಳಿಕೆ ಆಗ್ತಾ ಹೋಗುತ್ತೆ. ಸೊ ನೀರು ಕಡಿಮೆ ಆದಂಥ ಟೈಮ್ನಲ್ಲಿ ಈ ಗೇಟನ್ನು ದುರಸ್ತಿ ಮಾಡೋದು ಅವೆಲ್ಲವನ್ನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಮಾಡ್ಕೋತಾರೆ. ಸೊ ಅದರಂತೆ ಈ ಬಾರಿನೂ ಡ್ಯಾಮ್ ತುಂಬುತ್ತೆ ಅನ್ನೋ ಕಾರಣಕ್ಕೆ ಗೇಟ್ಗಳನ್ನೆಲ್ಲ ದುರಸ್ತಿ ಮಾಡಿ ಕಾಯ್ತಾ ಇದ್ರು. ಆದರೆ ಅದು ಏನು ಎಲ್ಲರ ದುರದೃಷ್ಟವಶಾತ್ ಈ ಬಾರಿ ಮಳೆ ಕೈ ಕೊಟ್ಟಿದೆ. ಹಾಗಾಗಿ ಸಂಪೂರ್ಣವಾಗಿ ಖಾಲಿ ಆಗುವತ್ತ ಡ್ಯಾಮ್ ಕಂಡು ಬರ್ತಾ ಇದೆ. ಸೊ ಇದು ಡ್ಯಾಮ್ನ ಹಿನ್ನೀರಿನ ಚಿತ್ರಣ ಆಗಿರ್ತಕ್ಕಂಥದ್ದು. ಡ್ಯಾಮ್ ಹಿನ್ನೀರು ಅಂದರೆ ಹೆಚ್ಚು ಕಡಿಮೆ 25 ಮೈಲಿವರೆಗೂ ಹಿನ್ನೀರು ಪ್ರದೇಶವನ್ನು ಹೊಂದಿದೆ. ಹೀಗಾಗಿನೇ 49 TMC ಗರಿಷ್ಠ ಮಟ್ಟ ಹೊಂದಿದ್ರು ಕೂಡ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹ ಮಾಡಿರ್ತಕ್ಕಂಥ ಸಾಮರ್ಥ್ಯ ನಮ್ಮ KRS ಡ್ಯಾಮ್ಗೆ ಇರ್ತಕ್ಕಂಥದ್ದು. ಇಷ್ಟೊಂದು ವಿಶಿಷ್ಟತೆ ಮತ್ತು ವಿಶಾಲವಾಗಿರ್ತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೆ ಕೇವಲ 91 ಅಡಿಯಷ್ಟು ಮಾತ್ರ ನೀರಿರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ದೆಹಲಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರಾಧಿಕಾರದ ಸಭೆಯ ಸೂಚನೆ ಏನಾಗಿರ್ತದೆ ಅಂತಕ್ಕಂಥದ್ದೇ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ರವಿ ಲಾಲಿಪಾಳ್ಯ, ವಿಸ್ತಾರ ನ್ಯೂಸ್, ಮಂಡ್ಯ. ಇನ್ನು ಕಾವೇರಿ ನೀರು ರಿಲೀಸ್ ಸಂಬಂಧ ದೆಹಲಿಯಲ್ಲಿ CWMA ತುರ್ತು ಸಭೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಶುರುವಾಗ್ತಾ ಇದೆ ನೀರು ನಿರ್ವಹಣಾ ಪ್ರಾಧಿಕಾರದ ಒಂದು ಸಭೆ. ರಾಜ್ಯದ ಪರ ಜಲಸಂಪನ್ಮೂಲ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಅಸಾಧ್ಯ ಅಂತ ಹೇಳಿರ್ತಕ್ಕಂಥ ಕರ್ನಾಟಕ ನಿತ್ಯ 3500 ಕ್ಯೂಸೆಕ್ ನೀರು ಬಿಡುಗಡೆಗೆ CWRC ಸೂಚನೆಯನ್ನ ನೀಡಿತ್ತು. ಇಂದಿನ ಸಭೆಯ ಫಲಶ್ರುತಿ ಮೇಲೆ ನಿಂತಿದೆ ಕಾವೇರಿಯ ಹೋರಾಟದ ರೂಪುರೇಷೆಗಳು. ಕಾವೇರಿ ಕರ್ನಾಟಕದ ಒಂದು ಜೀವನಾಡಿ. ಈಗ ಇದೇ ಕಾವೇರಿ ನೀರಿನ ಹಂಚಿಕೆ ವಿಚಾರದಲ್ಲಿ ಮತ್ತೊಂದು ನಿರ್ಣಾಯಕ ಘಟ್ಟಕ್ಕೆ ಸಾಕ್ಷಿ ಆಗ್ತಾ ಇದೆ ದೇಶದ ರಾಜಧಾನಿ ದೆಹಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ಒಂದು ಮಹತ್ವದ ಸಭೆ ಶುರು ಆಗುತ್ತೆ. ಈ ಸಭೆಯತ್ತ ಇಡೀ ಕರ್ನಾಟಕದ ಜನ, ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ತೀವ್ರ ನಿರೀಕ್ಷೆಯಿಂದ ಕಾದು ಕುಳಿತಿವೆ. ಈ ಒಂದು ಸಭೆ ಕೇವಲ ನೀರಿನ ಹಂಚಿಕೆ ಕುರಿತ ಸಭೆಯಾಗಿರೋದಿಲ್ಲ. ಇದು ಕರ್ನಾಟಕದ ಕುಡಿಯುವ ನೀರು, ರೈತರ ಒಂದು ಬದುಕು, ರಾಜ್ಯದ ಹಿತಾಸಕ್ತಿಗೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ಸಭೆಯಾಗಿದೆ ಇದು. ಇನ್ನು ಕಾವೇರಿ ಹೋರಾಟಕ್ಕೆ ರೈತ ಹಿತರಕ್ಷಣಾ ಸಮಿತಿ ಎಂಟ್ರಿ ಕೊಟ್ಟಿದೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯದು. ರೈತ ನಾಯಕಿ ಸುನಂದಾ ಜಯರಾಮ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನಾ ಸಭೆ ನಡೀತು. ಸಮಿತಿಯ ಪ್ರತಿಭಟನಾ ಸಭೆಯಲ್ಲಿ ವಿವಿಧ ಸಂಘಟನೆ ಮುಖಂಡರು ಭಾಗಿಯಾಗ್ತಾರೆ.
ಇನ್ನು ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು ಭುಗಿಲೆದ್ದಿದೆ. ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾಗೆ ಅಡ್ಡಿಪಡಿಸಲಾಗಿದೆ. ಜನನಾಯಕನ್ ಪ್ರದರ್ಶನದ ಥಿಯೇಟರ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಿಜಯ ಸೇನೆ ಸಂಘಟನೆಯಿಂದ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಲಾಗಿದೆ. ಚಿತ್ರ ಪ್ರದರ್ಶನ ಸ್ಥಗಿತಗೊಳಿಸುವಂತೆ ಕಾರ್ಯಕರ್ತರು ಈಗ ಆಗ್ರಹಿಸಿದ್ದಾರೆ. ಎಸ್, ಮಂಡ್ಯದಲ್ಲಿ ನೀವು ಗಮನಿಸಿದ್ರಿ, ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾಗೆ ಅಡ್ಡಿಪಡಿಸಲಾಯಿತು. ಜನನಾಯಕನ್ ಪ್ರದರ್ಶನದ ಥಿಯೇಟರ್ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಲಾಯಿತು. ವಿಜಯ ಸೇನೆ ಸಂಘಟನೆಯಿಂದ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿ ಚಿತ್ರ ಪ್ರದರ್ಶನ ಸ್ಥಗಿತಗೊಳಿಸುವಂತೆ ಕಾರ್ಯಕರ್ತರೆಲ್ಲ ಆಗ್ರಹಿಸಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನ ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ಇವತ್ತೇನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನು 15 ದಿನ ಸತತವಾಗಿ ಬಿಡಿ ಅಂತ ಏನು ಕಾವೇರಿ ತೀರ್ಪಿನ ಮಂಡಳಿ ಏನು ಆದೇಶ ಮಾಡಿತ್ತು, ಅದರ ವಿರುದ್ಧವಾಗಿ ಹೋರಾಟಕ್ಕೆ ಬಂದಾಗ ಇಲ್ಲಿ ಈ ಒಂದು ಅವಘಡ ನಡೀತಾ ಇತ್ತು. ಯಾಕೆಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯ ಚಿತ್ರವನ್ನು ನಾವು ಇಲ್ಲಿ